ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಎಲ್ಲ ದೇವಾಲಯಕ್ಕಿಂತ ಮೊದಲು ಬೆಳಗ್ಗೆ ಬೇಗ ಬಾಗಿಲನ್ನು ತೆಗೆಯುವ ದೇವಾಲಯವೆಂದರೆ ಕಾಮಾಕ್ಷಿ ದೇವಾಲಯ ಮತ್ತು ಎಲ್ಲ ದೇವಾಲಯಕ್ಕಿಂತ ಮೊದಲು ಬೆಳಕಾಗುವ ದೇವಾಲಯವೆಂದರೆ ಕಾಮಾಕ್ಷಿ ದೇವಾಲಯವಾಗಿದೆ. ಆದ್ದರಿಂದ ಈ ದೇವಾಲಯವು ತುಂಬ ವಿಶೇಷತೆಯಿಂದ ಕೂಡಿದೆ. ಮತ್ತೊಂದು ವಿಶೇಷತೆ ಏನೆಂದರೆ ಕಾಮಾಕ್ಷಿ ದೇವಾಲಯದ ಗರ್ಭಗುಡಿಯಲ್ಲಿ ಯಾವುದೇ ಕಾರಣಕ್ಕೂ ಲೈಟ್ ಇಡುವುದಿಲ್ಲ. ದೀಪದ ಬೆಳಕಿನಲ್ಲಿ ಆ ದೇವರು ಹೊಳೆಯುತ್ತದೆ. ವಿಶೇಷತೆಗಳಿಂದ ಕಾಮಾಕ್ಷಿ ದೇವಿಯನ್ನು ಪೂಜೆ ಮಾಡುವುದು ತುಂಬಾ ವಿಶೇಷತೆಯಾಗಿದೆ. ಕಾಮಾಕ್ಷಿ ದೀಪವೆಂದರೆ ಲಕ್ಷ್ಮಿಯ ಸ್ವರೂಪ ಎಂದು ಹೇಳುತ್ತೇವೆ. ಯಾರ ಮನೆಯಲ್ಲಿ ಕಷ್ಟವಿದೆಯೋ, ಹಣಕ್ಕೆ ತೊಂದರೆ ಇದೆಯೋ, ಎಷ್ಟು ದುಡಿದರೂ ನಮಗೆ ಹಣ ನಿಲ್ಲುವುದಿಲ್ಲ ಎನ್ನುವವರು, ಇನ್ನೂ ಕೆಲವರು ಮನೆಯಲ್ಲಿ ದುಡಿಮೆ ಕಡಿಮೆ ಮತ್ತು ಖರ್ಚು ಹೆಚ್ಚು ಆಗುತ್ತಿರುತ್ತದೆ ಎನ್ನುವವರು ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು. ಕಾಮಾಕ್ಷಿ ದೀಪವನ್ನು ನಾವು ದೇವರ ಸ್ವರೂಪ ಎಂದು ತಿಳಿಯುತ್ತೇವೆ. ಕಾಮಾಕ್ಷಿ ದೀಪವನ್ನು ಎಂದಿಗೂ 2 ದೀಪವನ್ನು ಹಚ್ಚಲಾಗುವುದಿಲ್ಲ. ಕೇವಲ ಒಂದೇ ದೀಪವನ್ನು ಹಚ್ಚಬೇಕು. ನಾವು ಕಾಮಾಕ್ಷಿ ದೀಪವನ್ನು ಕೊಂಡುಕೊಳ್ಳುವಾಗ ಶುಕ್ರವಾರ ಅಥವಾ ಮಂಗಳವಾರದ ದಿನ ಕೊಂಡುಕೊಳ್ಳಬೇಕು. ಕಾಮಾಕ್ಷಿ ದೀಪವನ್ನು ಪ್ರತಿದಿನ ಸಂಜೆ ಹಚ್ಚುವುದರಿಂದ ತುಂಬ ಒಳ್ಳೆಯದು. ಹೀಗೆ ದೀಪ ಹಚ್ಚುವುದರಿಂದ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದು ನಂಬಿಕೆ. ಪ್ರತಿ ಶುಕ್ರವಾರ ಕಾಮಾಕ್ಷಿ ದೀಪ ಹಚ್ಚುವುದು ತುಂಬಾ ಒಳ್ಳೆಯದು. ಕಾಮಾಕ್ಷಿ ದೀಪವನ್ನು ಯಾವುದರಿಂದ ಹಚ್ಚಬೇಕು ಎಂದರೆ, ಕಾಮಾಕ್ಷಿ ದೀಪವನ್ನು ಎಣ್ಣೆಗಿಂತ ತುಪ್ಪ ಹಾಕಿ ಹಚ್ಚಿದರೆ ತುಂಬ ಶ್ರೇಷ್ಠವಾಗಿರುತ್ತದೆ. ತುಪ್ಪವನ್ನು ಹಾಕಿ ದೀಪ ಹಚ್ಚುವುದರಿಂದ ಮನೆಗೆ ಲಕ್ಷ್ಮಿ ಬೇಗ ಬರುತ್ತಾಳೆ ಎಂದು ಹೇಳಲಾಗುತ್ತದೆ. ತುಪ್ಪ ಆಗಿಲ್ಲವೆಂದರೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಾವು ಅಡುಗೆ ಎಣ್ಣೆಯಿಂದ ದೀಪವನ್ನು ಹಚ್ಚಲೇಬಾರದು. ಹರಳೆಣ್ಣೆಯಲ್ಲೂ ಕೂಡ ದೀಪವನ್ನು ಹಚ್ಚಬಹುದು. ಹರಳೆಣ್ಣೆಯಲ್ಲಿ ಹಚ್ಚಿದರೆ ಸಂಬಂಧಗಳು ತುಂಬ ಗಟ್ಟಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಕಾಮಾಕ್ಷಿ ದೀಪಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಬತ್ತಿಯನ್ನು ಹಾಕಬಾರದು. 2 ಬತ್ತಿಯನ್ನು ಜೋಡಿಸಿ ದೀಪ ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನು ಪೂಜೆ ಮಾಡುವುದರಿಂದ ನಿಮಗೆ ಅಷ್ಟೈಶ್ವರ್ಯ ದೊರಕುತ್ತದೆ. ಈ ಕಾಮಾಕ್ಷಿ ದೀಪವನ್ನು ತೆಗೆದುಕೊಳ್ಳುವಾಗ ಪ್ರಭಾವಳಿಯನ್ನು, ಲಾಭ ನಷ್ಟದ ಆಯ್ಕೆಯನ್ನು ಹೆಣಿಸಿ ತೆಗೆದುಕೊಳ್ಳಬೇಕು. ಕಾಮಾಕ್ಷಿ ದೀಪ ಹಚ್ಚುವಾಗ ಅದನ್ನು ನೇರವಾಗಿ ನೆಲದಲ್ಲಿ ಇಡಬಾರದು. ಒಂದು ತಟ್ಟೆಯಲ್ಲಿಟ್ಟು ದೀಪದ ಕೆಳಗೆ ಒಂದು ನಾಣ್ಯವನ್ನು ಇಡಬೇಕು. ಮತ್ತು ದೀಪವು ಲಕ್ಷ್ಮೀ ಸ್ವರೂಪ ಆಗಿರುವುದರಿಂದ ಅರಿಶಿಣ ಕುಂಕುಮವನ್ನಿಟ್ಟು ಸುತ್ತ ಹೂವಿನಿಂದ ಅಲಂಕರಿಸಿ ಪೂಜೆ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.